Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸೊ ಕಾದ್ ನೋಡೋಣ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರತು ಬೇರೆ ಯಾರು ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ. ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ, ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ 2 ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು. ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ NDA ಪರವಾಗಿ ಒಲ್ದಿದ್ದಾರೆ. ಸೊ 10,000 ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗ್ಲೇ ಸುಮಾರು 47 ಲಕ್ಷ ಮತಗಳನ್ನ ಕಿತ್ತಾಕ್ದಂಥದ್ದು. ಸೊ ಇವೆಲ್ಲ ಕೂಡ ಇದೆ. ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ. ತೀರ್ಪನ್ನ ಸ್ವಾಗತ ಮಾಡ್ತೇವೆ. ಏನು ಮಾಡಕ್ಕಾಗೋದಿಲ್ಲ, ಇರುತ್ತೆ ಸೋಲು ಗೆಲುವು ಇರುತ್ತೆ. ಸೋತ ಮೇಲೆ ಗೆಲ್ಲೇಬೇಕಾಗ್ತದೆ, ಗೆದ್ದವನು ಸೋಲ್ಲೇಬೇಕಾಗ್ತದೆ. ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಗೆಲುವು ಏನು ಹೊಸದೇನಲ್ಲ. ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ. ನೋಡೋಣ, ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ. ನನಗೂ ಬೇರೆ ಕೆಲಸ ಇದೆ, ನಾಳೆ ಹೋಗ್ತೀನಿ, ಹೋಗ್ಬೋದು. ನಾನೇನು ಹೋಯ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ನನಗೇನು ಹೊಸದೇನಲ್ವಲ್ಲ ಡೆಲ್ಲಿ. ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನ್ಗೆ ಬೇರೆ ಕೆಲ್ಸಗಳಿರ್ತದೆ, ಸೊ ಹೋಗ್ತೀನಿ. ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ, ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂಥದ್ದು. ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಇದೆ ಅನ್ನೋ ಚರ್ಚೆ ಇತ್ತು. 2.5 ವರ್ಷ ಆಗಿದೆ. ಈಗ ಪವರ್ ಶೇರಿಂಗ್ ಮಧ್ಯದಲ್ಲಿ ಇಲ್ಲ ಕ್ಯಾಬಿನೆಟ್ ರೀಶಫಲ್ ಅಂತ ಇದ್ದಾರೆ. ಎಲ್ಲವೂ ಕಾದ್ ನೋಡೋಣ. DK ಶಿವಕುಮಾರ್ ಅವರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೇಳುವಂತ ಸಮಯ. ಎಲ್ಲವೂ ಕಾದ್ ನೋಡೋಣ. ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಕಾಯಿಲ್ಲ ಸರ್. ಅಣ್ಣನ ಜೊತೆ ಸುತ್ತಿದ್ರಿ ಸರ್ ರಾಜ್ಯನ. ಈಗಲೂ ಹಂಗೆ ಸರ್, ಜೊತೆ ನಿಲ್ಬೇಕಲ್ಲ ಸರ್. ಈಗ ಅದಕ್ಕೆ ತಾವು ಹೋಗ್ತೀರಿ ಡೆಲ್ಲಿಗೆ ಅಂತ. ಇಲ್ಲ, ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೋಗಿದ್ರು. ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕ್ಲೈಮ್ ಮೇಲೆ ಡಿಸೈಡ್ ಆಗುತ್ತೆ ಅನ್ನೋ ಸರ್. ಎಲ್ಲವೂ ಕೂಡ ಕಾದ್ ನೋಡ್ಬೇಕಲ್ವಾ. ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ, ಒಬ್ರದೇ ಇಲ್ವಲ್ಲ. DK ಶಿವಕುಮಾರ್ ಅವರು ಒಬ್ರದೇ ಇಲ್ವಲ್ಲ, ಬೇಕಾದಷ್ಟು ಜನದ ಕ್ಲೈಮ್ ಇದೆ. ಗೊತ್ತಿಲ್ಲಪ್ಪ ನನಗೆ. ನೀವು ಅದನ್ನ ಹೇಳ್ತಾ ಇದ್ದೀರಿ, ಕಾದ್ ನೋಡೋಣ ಎಲ್ಲಾನು ಏನೇನಾಗತ್ತೆ ಏನು ಅನ್ನೋದನ್ನ. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವ್ರು ಇರ್ಬೋದು, DK ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದ್ ನೋಡ್ಬೇಕು.
ಗೊತ್ತಿಲ್ಲ, ಕಾದ್ ನೋಡೋಣಪ್ಪ. ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವ್ ಹೇಳ್ತಾ ಇದೀರಿ, ನಾನು ಕೇಳ್ತಾ ಇದ್ದೀನಿ. ಸರ್ ನಿಮ್ದು ಫಿಕ್ಸ್ ಸರ್, ಏನಿಲ್ಲ ಕಾದು ನೋಡೋಣ. ಕ್ಯಾಬಿನೆಟ್ ರಿಷಫಲ್ ಆದ್ರೆ ಮುಂದೆ ಅವಕಾಶಗಳು ಸಿಗಲ್ಲ ಅನ್ನೋದು ಮಾತುಗಳು ಕೂಡ ಇದೆ ಸರ್. ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ರು. ನೋಡಿ, ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅಪ್ಪಣೆ ಪಡೆದು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ. ರಿಷಫಲ್ ಆದ್ರೆ ಸಿಎಂ ಆಗ ಅವಕಾಶ ತಪ್ಪುತ್ತೆ ಅನ್ನೋದು. ಸಿಎಂ ಇದಾರಲ್ಲ, ಸಿಎಂ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಮಾತಾಡ್ಬೇಕು. ಸಿಎಂ ಇದಾರಲ್ಲ ಈಗ. ಸರ್, ಇದರ ಮಧ್ಯೆ ಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಶಿವಕುಮಾರ್ ಒಬ್ಬರೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಕೇಳ್ತಾರೆ. ಅದರಲ್ಲಿ ಏನು ಅನುಮಾನ ಬೇಡ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದಕ್ಕೆ ಆ ಚರ್ಚೆ ಬೇಡ ಅನ್ನುವಂಥದ್ದು. ಪಿಸಿಸಿ ಕುರ್ಚಿ ಕೂಡ ಖಾಲಿ ಇಲ್ಲ, ಚರ್ಚೆ ಇಲ್ಲ ಅನ್ನೋದು ಯಾಕೆ ಸರ್ ಧೈರ್ಯವಾಗಿ ಹೇಳ್ತಾ ಇಲ್ಲ? ನೋಡಿ, ಶಿವಕುಮಾರ್